ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹರ್ಷಿಸ್ ವೇ. ನಾನಿವತ್ತು ಮೆಂತ್ಯ ಪಲಾವ್ ಅಥವಾ ಮೇಥಿ ರೈಸ್ ಅಂತ ಏನ್ ಹೇಳ್ತೀವಿ ಆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ ಹೇಗ್ ಮಾಡೋದು ಅಂತ. ಇಲ್ಲಿ ಫಸ್ಟ್ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ತಾ ಇದ್ದೀನಿ. ಇಲ್ಲಿ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರುಬ್ಕೊಳ್ಳೋದಿಕ್ಕೆ ಇಲ್ಲಿ ನಾನು ಏನೇನ್ ತಗೊಂಡಿದ್ದೀನಿ ಅಂದ್ರೆ ಒಂದ್ ಸ್ವಲ್ಪ ಪುದೀನ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-1.5 ಇಂಚಷ್ಟು ಶುಂಠಿ, 3 ಹಸಿರು ಮೆಣಸಿನಕಾಯಿ, 2 ಸ್ಪೂನ್ ಅಷ್ಟು ಕಾಯಿ ತುರಿ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಗರಂ ಮಸಾಲೆ, ಸ್ವಲ್ಪ ಜೀರಿಗೆ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, 5-6 ಲವಂಗ, 2 ಸ್ಟಾರ್ ಹೂವು, ಹಾಗೆ ಸ್ವಲ್ಪ ಕಾಳ್ಮೆಣಸು. ಇಷ್ಟನ್ನ ರುಬ್ಕೊಳ್ಳೋದಿಕ್ಕೆ ನಾನು ತಗೊಂಡಿರೋದು. ಇದಿಷ್ಟು ರುಬ್ಕೊಳ್ಳೋದಕ್ಕಾದ್ರೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂದ್ರೆ 2 ಈರುಳ್ಳಿ, 3 ಟೊಮ್ಯಾಟೊ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಅರ್ಧದಷ್ಟು ನಿಂಬೆ ಹಣ್ಣು, ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಅವರೆಕಾಳು ತಗೊಂಡಿದೀನಿ. ನಿಮ್ಮ ಹತ್ರ ಅವರೆಕಾಳು ಇಲ್ಲ ಅಂದ್ರೆ ಹಸಿ ಬಟಾಣಿ ಕೂಡ ತಗೋಬಹುದು. ಹಸಿ ಬಟಾಣಿನೂ ಇಲ್ಲ ಅಂದ್ರೆ ಒಣಗಿದ ಬಟಾಣಿ ನೆನೆಸಿ ಕೂಡ ತಗೋಬಹುದು. ಹಾಗೆ 1 ಲೋಟ ಅಕ್ಕಿ ತಗೊಂಡಿದೀನಿ. ಈಗ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆ ಆಗ್ಲೇ ನಾನು ಏನೇನ್ ತೋರಿಸ್ತೆ ಅದೆಲ್ಲ ಐಟಮ್ಸ್ ನ ಹಾಕೊಂಡು ರುಬ್ಕೋತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲೆ, ಜೀರಿಗೆ, ಅರಿಶಿಣದ ಪುಡಿ, ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಎರಡನ್ನು ಸೇರಿಸಿ ಸ್ವಲ್ಪ ನೀರು ಹಾಕೊಂಡು ರುಬ್ಬಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಅಡ್ಗೆ ಮಾಡ್ತಾ ಇಲ್ಲ, ನಮ್ಮಮ್ಮ ಅಡ್ಗೆ ಮಾಡ್ತಿರೋದು. ನಾನು ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮಮ್ಮ ಮಾಡೋ ಅಡ್ಗೆ ಅಂದ್ರೆ ನನಗೆ ತುಂಬಾ ಇಷ್ಟ. ನಿಮ್ಗೂ ಹಾಗೇನಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮಸಾಲೆನ ರುಬ್ಬಿಟ್ಕೊಂಡ ನಂತರ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ಫಸ್ಟ್ ಇಲ್ಲಿ ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಕಾದ ನಂತರ ಅದಕ್ಕೆ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದ್ದಾರೆ. ಎಣ್ಣೆ ಹಾಕೊಂಡು ಅದಕ್ಕೆ ಜೀರಿಗೆ ಹಾಕೊಂಡಿದ್ದಾರೆ. ಜೀರಿಗೆ ಚಿಟಪಟ ಅಂದ ಕೂಡಲೇ ಅದಕ್ಕೆ ಅವರೆಕಾಳನ್ನ ಹಾಕೊಂಡಿದ್ದಾರೆ. ಅವರೆಕಾಳನ್ನ ಒಗ್ಗರಣೆಗೆನೆ ಆಡ್ ಮಾಡ್ಕೋಬೇಕು, ಅವಾಗ ತುಂಬಾ ಚೆನ್ನಾಗಿ ಕುಕ್ ಆಗುತ್ತೆ, ಮತ್ತೆ ಅದ್ರದ್ದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಅವರೆಕಾಳು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದಾರೆ. ಈರುಳ್ಳಿ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದಾರೆ. ಮೆಂತ್ಯ ಸೊಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದಾರೆ. ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದಾರೆ. ಟೊಮೆಟೊ ಹಾಕೊಂಡ ನಂತರ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಆದ ನಂತರ ಅದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಏನ್ ತಗೊಂಡಿದ್ವಿ ಅದನ್ನ ಹಾಕೊಂಡು, ಹಾಗೆ ರುಬ್ಬಿರೋ ಮಸಾಲೆ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ತಳ ಹಿಡಿಬಾರ್ದು ಅಂತ ಹೇಳಿ ಸ್ವಲ್ಪ ನೀರ್ ಕೂಡ ಸೇರಿಸ್ಕೊಂಡಿದ್ದಾರೆ. ಮಸಾಲೆ ರುಬ್ಕೊಂಡಿರೋ ಜಾರ್ ಏನಿತ್ತು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ತೊಳೆದು ಹಾಕೊಂಡಿದ್ದಾರೆ. ಮಸಾಲೆದು ರಾ ಸ್ಮೆಲ್ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ರಾ ಸ್ಮೆಲ್ ಎಲ್ಲ ಹೋದ ನಂತರ ಅದಕ್ಕೆ ಅಕ್ಕಿ ಕೂಡ ಸೇರಿಸ್ಕೊತಾ ಇದ್ದಾರೆ. ಅಕ್ಕಿನ ಸೇರಿಸ್ಕೊಂಡ ನಂತರ ಅಕ್ಕಿನ ಮಸಾಲೆ ಜೊತೆನೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಬಿಸಿನೀರ್ನ ಸೇರಿಸ್ಕೊತಾ ಇದ್ದಾರೆ. 1 ಲೋಟ ಅಕ್ಕಿಗೆ 2 ಲೋಟ ನೀರ್ನ ಸೇರಿಸ್ಕೊತಾ ಇದ್ದಾರೆ. ನೀರ್ನ ಹಾಕೊಂಡ ನಂತರ ಅದು ಕುದಿ ಬರಕ್ ಸ್ಟಾರ್ಟ್ ಆದ ಕೂಡಲೇ ಅದಕ್ಕೆ 1 ಸ್ಪೂನ್ ತುಪ್ಪ, ಹಾಗೆ 1/2 ನಿಂಬೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡ್ಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಇಲ್ಲಿ ಲೆಮನ್ ಜ್ಯೂಸ್ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೀವಿವಾಗ ನೋಡ್ತಿರ್ಬಹುದು ನಮ್ಮಮ್ಮ ಮಾಡಿರೋ ಮೆಂತ್ಯ ಪಲಾವ್ ರೆಡಿ ಆಗಿದೆ. ತುಂಬಾ ಯಮ್ಮಿ ಆಗಿತ್ತು. ಅಮ್ಮಂದಿರ್ ಕೈ ರುಚಿನೇ ಹಾಗೆ ಅಲ್ವಾ. ಥ್ಯಾಂಕ್ ಯು ಅಮ್ಮ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗ್ ಬಂದಿತ್ತು ಅಂತ. And if you are not subscribed, please subscribe to my channel. Thanks for watching. Bye bye.